ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಶಿವರಾಜ್ ಎಸ್ ಅಕಾಡೆಮಿಗೆ ಸ್ವಾಗತ. ನಮ್ಮ ಅಕಾಡೆಮಿ ವತಿಯಿಂದ ನಿಮಗೆ ಈಗಾಗಲೇ ತಿಳಿದಂಥ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಉಚಿತವಾದ ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀನಿ. ನಾನು ನಿಮ್ಮ ಶಿವರಾಜ್ ದೊಡ್ಡಮನಿ, ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇನ್ನೇನು ಜೂನ್ 1 ಈ ವರ್ಷದಿಂದ 2026 ಮತ್ತು 27ನೇ ಸಾಲಿನ ಅಕಾಡೆಮಿಕ್ ವರ್ಷ ಪ್ರಾರಂಭ ಆಗ್ತಾಯಿದೆ. ಆ ಕಾರಣಕ್ಕಾಗಿ ಈ ದಿನ ನಾವು ಯಾವೆಲ್ಲ ವಿಷಯವನ್ನು ದ್ವಿತೀಯ PUC ವಿದ್ಯಾರ್ಥಿಗಳು ಕಾಮರ್ಸ್ ವಿಭಾಗವನ್ನು ತೆಗೆದುಕೊಂಡಿದ್ದೀರಿ, ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡ್ತಿದ್ದೀರಿ, ಆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವ್ಯವಹಾರ ಅಧ್ಯಯನ ಮತ್ತು ಲೆಕ್ಕಶಾಸ್ತ್ರವನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಈ ತರಗತಿಗಳು ಉಚಿತವಾಗಿರುತ್ತವೆ. ನಾನು ಅರ್ಥಶಾಸ್ತ್ರವನ್ನು ಬೋಧನೆ ಮಾಡ್ತೀನಿ, ಲೆಕ್ಕಶಾಸ್ತ್ರವನ್ನು ಮತ್ತು ವ್ಯವಹಾರ ಅಧ್ಯಯನವನ್ನು, ಈ ಮೂರು ವಿಷಯವನ್ನು ನಾನು ಬೋಧನೆ ಮಾಡ್ತೀನಿ. ಹಾಗಾಗಿ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಪ್ರಥಮ PUC ಇರ್ಬೋದು, ದ್ವಿತೀಯ PUC ಇರ್ಬೋದು, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು, ಅರ್ಥಶಾಸ್ತ್ರದ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಇರ್ಬೋದು, ವಾಣಿಜ್ಯ ಶಾಸ್ತ್ರದಲ್ಲಿ ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ತೆಗೆದುಕೊಂಡ ವಿದ್ಯಾರ್ಥಿಗಳು ಇರ್ಬೋದು, ಇವರಿಗೆಲ್ಲ ಅನುಕೂಲ ಆಗಂತೇಳಿ ಉಚಿತವಾಗಿ PDF ಅನ್ನು ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಅಂದರೆ ಪರೀಕ್ಷಾ ದೃಷ್ಟಿಯಿಂದ ನೀವು ಪರೀಕ್ಷೆಯಲ್ಲಿ ಅಕೌಂಟೆನ್ಸಿಗೆ ಔಟ್ ಆಫ್ 100ಕ್ಕೆ 100, ಬಿಸ್ನೆಸ್ ಸ್ಟಡಿಗೆ 100ಕ್ಕೆ 100 ಮತ್ತು ಎಕನಾಮಿಕ್ಸಲ್ಲಿ 100ಕ್ಕೆ 100. ನಿಮ್ಗೆ ಈಗಾಗಲೇ ಗೊತ್ತೈತೆ, ಒಟ್ಟು 80 ಮಾರ್ಕ್ಸಿನ ಥಿಯರಿ ಇರ್ತೈತಿ, 20 ಮಾರ್ಕ್ಸಿನ ಇಂಟರ್ನಲ್ ಇರ್ತಾವೆ, ಹೌದಾ? ಹಾಗಾಗಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ 80 ಮಾರ್ಕ್ಸ್ ಪಡಿಬೇಕು ಅಂಥೇಳಿ ನಿಮಗೆ PDF ಜೊತೆಗೆ ಕ್ಲಾಸ್ ಮಾಡಿಕೊಡ್ತೇನೆ. ನಿಮಗೆ PDF ಜೊತೆಗೆ ಕ್ಲಾಸನ್ನು ನಿಮ್ಗೆ ಮಾಡಿಕೊಡ್ತೇನೆ. ಸರಿಯಾಗಿ ಈಗ ಪ್ರಿಪ್ರೇಷನ್ ಮಾಡಬೇಕು. ಪ್ರಾರಂಭದಲ್ಲಿಯೇ ನೀವು ಸಿಲೆಬಸ್ಸನ್ನು ಅಧ್ಯಯನ ಮಾಡೋಕ್ಕೆ ಚಲೋ ಮಾಡಿದ್ರೆ ವರ್ಷದ ಕೊನೆಗೆ ನಿಮಗೆ ಮನನವಾಗಿ ನೀವು ಪರೀಕ್ಷೆಯಲ್ಲಿ ಸುಮಾರು 80 ಥಿಯರಿಯಲ್ಲಿ 80 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟು 80 ಅಂಕಗಳನ್ನು ಪಡೆದುಕೊಂಡು ನೀವು ರಾಜ್ಯಕ್ಕೆ ಪ್ರಥಮ, ಜಿಲ್ಲಾಕ ಪ್ರಥಮ ಅಥವಾ ನಿಮ್ಮ ತಂದೆ ತಾಯಿಗೆ ಹೆಮ್ಮೆಯ ತರಬೇಕಂತೇಳಿ ಮಾಡಿರ್ತೀರಿ. ಇವೆಲ್ಲವೂ ಸಹ ನಿಮ್ಮಲ್ಲಿ ಮಾಡ್ಬೇಕನ್ನೋ ಉದ್ದೇಶದಿಂದಾಗಿ ನಿಮಗೆ ಈಗ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡಬೇಕು, ಓದೋಕ್ಕೆ ಪ್ರಯತ್ನ ಮಾಡಬೇಕು. ನಿಮಗೆಲ್ಲ ಓದೋಕ್ಕೆ ಏನು ಸೌಲಭ್ಯ ಬೇಕು, PDF ಬೇಕಾ, ಆ ಕ್ಲಾಸ್ ಬೇಕಾ, ಎಲ್ಲವನ್ನು ನಿಮ್ಗೆ ನಾನು ಮಾಡಿಕೊಡ್ತೀನಿ ಉಚಿತವಾಗಿ. ಯಾವುದೇ ರೀತಿಯಾದಂತಹ ಅಮೌಂಟ್ ಕಟ್ಟೋದಿರಲ್ಲ. ನಿಮ್ಗೆ ಆ PDF ಬೇಕಂದರೆ ನನ್ನ ನಂಬರ್ ಸಹ ನಿಮಗೆ ಡಿಸ್ಪ್ಲೇ ಮಾಡ್ತೀನಂತ. ನನ್ನ ಟೆಲಿಗ್ರಾಮ್ ಚಾನಲ್ನೂ ಇದೆ ಅಥವಾ ನನ್ನ ವಾಟ್ಸಪ್ ಗ್ರೂಪ್ನೂ ಇದೆ. ಆ ಲಿಂಕನ್ನೆಲ್ಲ ಕೊಟ್ಟಿರ್ತೀನಿ ನಿಮಗೆ. ನಿಮಗೆ ಈ PDF ಬೇಕಾಗಿತ್ತು ಅಥವಾ ಯಾವುದೇ ವಿಷಯದ ಬಗ್ಗೆ ಅಧ್ಯಯನ ಬೇಕಾಗಿತ್ತು ಅಂದ್ರೆ PUC ಸಂಬಂಧಪಟ್ಟಂಗೆ ಯಾವುದೇ ವಿಷಯ ಇರಲಕ್ಕ, ರಾಜ್ಯಶಾಸ್ತ್ರ ಇರಲಿ, ಇತಿಹಾಸ ಇರಲಿ, ಎಲ್ಲವೂ ವಿಷಯಕ್ಕೆ ಸಂಬಂಧಪಟ್ಟಂಥ PDF ನೋಟ್ಸ್ ಇದೆ ನನ್ನಲ್ಲಿ. ಪರೀಕ್ಷಾ ದೃಷ್ಟಿಯಿಂದ, ಎಕ್ಸಾಮ್ ದೃಷ್ಟಿಕೋನದಿಂದ ಉಚಿತವಾಗಿ ಮಾಡಿಕೊಡ್ತಾ ಇದ್ದೀನಿ. ಎಲ್ಲವೂ PUCಗೆ ಸಂಬಂಧಪಟ್ಟಂಥ ಎಲ್ಲ ತರಗತಿಗಳನ್ನು ಉಚಿತವಾಗಿ. ಮೇನ್ ಕ್ಲಾಸ್ ಮಾಡೋದಾದ್ರೆ ಅಕೌಂಟೆನ್ಸಿ, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡಿ ಕ್ಲಾಸ್ ಮಾಡ್ತೀನಿ. ಉಳಿದ ಸಬ್ಜೆಕ್ಟ್ಗಳಿಗೆ ನಾನು ಉಚಿತವಾಗಿ PDF-ಅನ್ನು ಒದಗಿಸಿಕೊಡ್ತೀನಿ. ನಿಮಗೆ ಉಚಿತವಾಗಿ PDF-ಅನ್ನು ನಿಮಗೆ ಒದಗಿಸಿಕೊಡ್ತೀನಿ. ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ನಿಮ್ಗೆ ಕ್ಲಾಸ್ ಮುಗಿನ PDF ಸಿಗ್ತೈತೆ, ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ನನ್ನ ನಂಬರ್ ಡಿಸ್ಪ್ಲೇನೂ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಉಚಿತವಾಗಿ PDF ಬಂದು ತಲುಪ್ತೈತಿ. ಈ ದಿನ ನಾವು ಏನು ಮಾಡೋಣ ಅಂತ, ಪ್ರಾರಂಭದಲ್ಲಿ ದ್ವಿತೀಯ PUCಯ ವಿದ್ಯಾರ್ಥಿಗಳು, ಅದರಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಏನು ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ತೆಗೆದುಕೊಂಡಿದ್ರಲ್ಲ, ವ್ಯವಹಾರ ಅಧ್ಯಯನದಲ್ಲಿ ಯಾವೆಲ್ಲ ರೀತಿಯ ಚಾಪ್ಟರ್ಗಳು ಬರ್ತಾವೆ, ಯಾವೆಲ್ಲ ವಿಷಯಗಳನ್ನು ಅಧ್ಯಯನ ಮಾಡಬೇಕು, ಎಷ್ಟು ಪಾಠಗಳನ್ನು ಅಧ್ಯಯನ ಮಾಡಬೇಕು, ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಬರ್ತಾವೆ, ಎಲ್ಲವನ್ನು ಸಿಲೆಬಸ್ಸನ್ನು ನಾವು ಈ ಅಧ್ಯಾಯದಲ್ಲಿ ನೋಡೋಣ. ಈ ತರಗತಿಯಲ್ಲಿ ಇದು ಪ್ರಾರಂಭದಲ್ಲಿ ಮೊದಲನೆಯ ಇಂಟ್ರೊಡಕ್ಷನ್ ಕ್ಲಾಸ್, ಇದು ಪ್ರಾರಂಭದ ತರಗತಿ ಅಂತ ಹೇಳ್ತೀವಿ ನಾವು. ಇದ್ರ ಬಗ್ಗೆ ಸಿಲೆಬಸ್ ಹೇಳೋದಷ್ಟೇ, ಪಠ್ಯಕ್ರಮನ ಬೋಧನೆಯನ್ನು ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ತರಗತಿ ಅಂತ ಕೇಳ್ಕೊಳ್ಳಿ. ಎಷ್ಟು ಚಾಪ್ಟರ್ ಬರ್ತಾವೆ ಮತ್ತು ಎಷ್ಟು ಚಾಪ್ಟರ್ಗೆ ಮಹತ್ವ ಕೊಡಬೇಕು ಮತ್ತು ಯಾವ ಚಾಪ್ಟರಲ್ಲಿ ಯಾವ ಪಾಯಿಂಟ್ ಇಂಪಾರ್ಟೆಂಟ್, ಇವೆಲ್ಲವನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಇದೆಲ್ಲ ಈ ನೋಟ್ಸ್ ಎಲ್ಲ ಪಠ್ಯಕ್ರಮ NCERT ಇರ್ಬೋದು ಮತ್ತು ಸ್ಟೇಟ್ ಇರ್ಬೋದು, ಎಲ್ಲವನ್ನು ಅಧ್ಯಯನ ಮಾಡಿ ತೆಗೆದಂಥ ಒಂದು ನೋಟ್ಸ್ ಇದು ಅಧ್ಯಯನ ತೆಗೆದಂಥ ನೋಟ್ಸ್. ಈ ಅಧ್ಯಾಯದಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳು ಸ್ಪೆಷಲಿ ವ್ಯವಹಾರ ಅಧ್ಯಯನ ಮತ್ತು ಲೆಕ್ಕಶಾಸ್ತ್ರ ಮತ್ತು ಅರ್ಥಶಾಸ್ತ್ರ, ಈ ಮೂರು ವಿಷಯಗಳಿಗೆ ಉಚಿತವಾಗಿ PDF ಮತ್ತು ಉಚಿತವಾದ ತರಗತಿಗಳದ ನೆನಪಿರಲಿ. ನೆಕ್ಸ್ಟ್ ಏನು ಮಾಡೋಂಥ, ಈ ತರಗತಿಯಲ್ಲಿ ಯಾವೆಲ್ಲ ಅಧ್ಯಯನಗಳನ್ನು ಮಾಡ್ತೀವಿ, ಎಷ್ಟು ಚಾಪ್ಟರ್ ಅದಾವ. ಇದರಲ್ಲಿ ವ್ಯವಹಾರ ಅಧ್ಯಯನವನ್ನು ಮೊದಲು ನಾವು ಭಾಗ 1 ಮತ್ತು ಭಾಗ 2 ಅಂತೇಳಿ ಡಿವೈಡ್ ಮಾಡ್ತೀವಿ. ಭಾಗ 1 ಮತ್ತು ಭಾಗ 2 ಅಂತೇಳಿ. ಭಾಗ 2 ವ್ಯವಹಾರ ಅಧ್ಯಯನವನ್ನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಮಾಡ್ತೀವಿ. ಅಕೌಂಟೆನ್ಸಿಯಲ್ಲಿ ಬರ್ತಲ್ಲ ಪಾರ್ಟ್ 1 ಪಾರ್ಟ್ 2, ಅದೇ ರೀತಿಯಾಗಿ ಬಿಸ್ನೆಸ್ ಸ್ಟಡೀಸ್ ಎಲ್ಲ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಯಾವ್ಯಾವೆಲ್ಲ ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ. ಫಸ್ಟಿಗೆ ಭಾಗ 1ರಲ್ಲಿ ನಿರ್ವಹಣೆಯ ತತ್ವಗಳು ಮತ್ತು ಅವುಗಳ ಕಾರ್ಯಗಳು ಅಂತೇಳಿ ಭಾಗ ಇದ್ರೆ ಅದರಲ್ಲಿ ಸಪ್ರೇಟ್ ಅಧ್ಯಾಯಗಳದಾವೆ, ಬೇರೆ ಬೇರೆ ಅಧ್ಯಾಯಗಳದಾವೆ. ಒಂದನೇ ಅಧ್ಯಾಯ ಐತಿ
ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ನಿರ್ವಹಣೆಯ ಸ್ವರೂಪ ಮಹತ್ವದಲ್ಲಿ ಯಾವೆಲ್ಲ ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ ನಾವು? ನಿರ್ವಹಣೆ ಸಂಸ್ಥೆಯ ಪ್ರಮುಖ ಉದ್ದೇಶಗಳೇನು, ಯಾವೆಲ್ಲ ನಿರ್ವಹಣೆ ಹಂತಗಳದಾವ, ಮತ್ತು ಅದರ ನಿರ್ವಹಣೆಯ ಮಹತ್ವ, ನಿರ್ವಹಣೆ ಅಂದ್ರೇನು, ಇವೆಲ್ಲ ಮೀನಿಂಗನ್ನು, ನೇಚರನ್ನು, ಸಿಗ್ನಿಫಿಕೇಷನ್ ಎಲ್ಲವನ್ನು ಅಧ್ಯಯನ ಮಾಡ್ತೀವಿ. ಸಮನ್ವಯತೆ, ಕೋಆರ್ಡಿನೇಷನ್ ಅಂದ್ರೇನು, ಈ ಎಲ್ಲ ವಿಷಯಗಳನ್ನು ಅಧ್ಯಾಯ 1 ನಿರ್ವಹಣೆಯ ಸ್ವರೂಪ ಮತ್ತು ಇದನ್ನು ಇಂಗ್ಲೀಷ್ನಲ್ಲಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆಂಟ್ ಮ್ಯಾನೇಜರ್ ಅಂತ ಕರಿತೀವಿ ನಾವು. ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ. ಇದನ್ನು ನಾವೇನು ಮಾಡ್ತೀವಿ? ಅಧ್ಯಯನವನ್ನು ಮಾಡ್ತೀವಿ ಅಧ್ಯಾಯ 1ರಲ್ಲಿ. ಇನ್ನು ಅಧ್ಯಾಯ 2ರಲ್ಲಿ ನಿರ್ವಹಣಾ ತತ್ವಗಳು, ಪ್ರಿನ್ಸಿಪಲ್ ಆಫ್ ದಿ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ ಆಫ್ ದಿ ಮ್ಯಾನೇಜ್ಮೆಂಟ್ ವಿಷಯದ ಕುರಿತು ಅಧ್ಯಯನ ಮಾಡ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಪ್ರಿನ್ಸಿಪಲ್ ಆಫ್ ದಿ ಮ್ಯಾನೇಜ್ಮೆಂಟ್. ಈ ಮ್ಯಾನೇಜ್ಮೆಂಟ್ ಏನು ಕರಿತೀವಿ? ಈಗ ನಿರ್ವಹಣಾ ತತ್ವಗಳ ಅರ್ಥ ಜೊತೆಗೆ ಅವ ತತ್ವ ಏನು ಕೊಟ್ಟಿರ್ತಾರಲ್ಲ, ಹೆನ್ರಿ ಪೇಲ್ ಅವರ ಸಾಮಾನ್ಯ 14 ನಿರ್ವಹಣಾ ತತ್ವಗಳು, ಇವೆಲ್ಲ ಮಹತ್ವ ಇರುತ್ತೆ. ಅದೆಲ್ಲ ನಿರ್ವಹಣಾ ತತ್ವಗಳು ಅಧ್ಯಾಯ ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ? ಎಕ್ಸಾಮ್ ದೃಷ್ಟಿಕೋನದಿಂದ ಅತ್ಯಂತ ಮಹತ್ವದಾಗಿರುತ್ತೆ. ಈ ಕಾರಣಕ್ಕಾಗಿ ಈ ಅಧ್ಯಾಯದಲ್ಲಿ ನಾವು ಹೆನ್ರಿ ಪೇಲ್ ಅವರದ್ದು ಇರ್ಬೋದು ಅಥವಾ WF ಟಿಲ್ಲರ್ ಅವರ ನಿರ್ವಹಣಾ ತತ್ವಗಳಿರ್ಬೋದು, ಎಲ್ಲವನ್ನ ಈ ಅಧ್ಯಾಯದಲ್ಲಿ ನಿರ್ವಹಣಾ ತತ್ವಗಳು, ಪ್ರಿನ್ಸಿಪಲ್ ಆಫ್ ದಿ ಮ್ಯಾನೇಜ್ಮೆಂಟಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ 3ನೇ ಚಾಪ್ಟರ್ ವ್ಯವಹಾರದ ಪರಿಸರ, ಬಿಸ್ನೆಸ್ ಎನ್ವೈರ್ಮೆಂಟ್. ವ್ಯವಹಾರದ ಪರಿಸರದಲ್ಲಿ ಏನು ಹೇಳ್ತೀವಿ? ಆರ್ಥಿಕ ಪರಿಸರ ಅಂದ್ರೆ ಏನು, ಸಾಮಾಜಿಕ ಪರಿಸರ ಅಂದ್ರೆ ಏನು, ಕಾನೂನು ಪರಿಸರ ಅಂದ್ರೆ ಏನು, ರಾಜಕೀಯ ಪರಿಸರ ಅಂದ್ರೆ ಏನು, ಈ ಎಲ್ಲ ವಿಷಯವನ್ನು ವ್ಯವಹಾರದ ಪರಿಸರದಲ್ಲಿ, ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ಅಧ್ಯಯನವನ್ನು ಮಾಡ್ತೀವಿ ನಾವು. ಯಾವೆಲ್ಲ ಪಾಯಿಂಟನ್ನು? ಆರ್ಥಿಕ ಪರಿಸರ ಇರ್ಬೋದು, ಸಾಮಾಜಿಕ ಪರಿಸರ ಇರ್ಬೋದು, ಕಾನೂನು ಪರಿಸರ ಇರ್ಬೋದು, ರಾಜಕೀಯ ಪರಿಸರ ಇರ್ಬೋದು ಮತ್ತು ತಾಂತ್ರಿಕ ಪರಿಸರ, ಈ ವಿಷಯ ಕುರಿತು ವ್ಯವಹಾರದ ಪರಿಸರದಲ್ಲಿ ಕುರಿತು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಅಧ್ಯಾಯ 4 ಪ್ಲಾನಿಂಗ್ ಯೋಜನೆ. ಅಧ್ಯಾಯ 4 ಪ್ಲಾನಿಂಗ್ ಯೋಜನೆ. ಈ ಯೋಜನೆಯ ಅರ್ಥ, ಯೋಜಿಸುವಿಕೆ ಅಂದ್ರೇನು, ಯೋಜಿಸುವಿಕೆ ಪ್ರಕ್ರಿಯೆಗಳಾವು, ಅದರ ಮಿತಿಗಳೇನು, ಎಲ್ಲವನ್ನು ಈ ಅಧ್ಯಾಯ 4ರಲ್ಲಿ ಯೋಜನೆ ಅಥವಾ ಪ್ಲಾನಿಂಗ್ ಅಂತ ಅಧ್ಯಯನ ಮಾಡ್ತೀವಿ. ಯೋಜನಾ ಪ್ರಕ್ರಿಯೆ ಹಂತಗಳು, ಮಿತಿಗಳು, ಇವೆಲ್ಲವನ್ನು. ನೆಕ್ಸ್ಟ್ ಸಂಘಟನೆ. ಅಧ್ಯಾಯ 5 ಸಂಘಟನೆ, ಆರ್ಗನೈಸೇಷನ್ ಕರಿತಾರೆ. ಅಧ್ಯಾಯ 5 ಇದರಲ್ಲಿ ಕರಿತೀವಿ ಸಂಘಟನೆಯ ಅರ್ಥವನ್ನು ಅಧ್ಯಯನ ಮಾಡ್ತೀವಿ, ಸಂಘಟನಾತ್ಮಕ ರಚನೆ ವಿಧಾನಗಳು ಅಧ್ಯಯನ ಮಾಡ್ತೀವಿ, ಮತ್ತು ಅದರ ವಿಭಾಗೀಯ ರಚನೆ, ಕಾರ್ಯಾತ್ಮಕ ರಚನೆ, ಇವೆಲ್ಲ ಅಂಶಗಳನ್ನು ಸಂಘಟನೆ ಅಧ್ಯಾಯದಲ್ಲಿ ಚಾಪ್ಟರಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ 6ನೇ ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆ, ಸ್ಟಾಫ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಸ್ಟಾಫ್ ಮ್ಯಾನೇಜ್ಮೆಂಟ್, ಸಿಬ್ಬಂದಿ ನಿರ್ವಹಣೆ. ಈ ಸಿಬ್ಬಂದಿ ಅಂದ್ರೇನು, ಸಿಬ್ಬಂದಿ ನಿರ್ವಹಣೆ ಅಂದ್ರೇನು, ಮತ್ತು ಯಾವೆಲ್ಲ ನೇಮಕಾತಿ ಮಾಡ್ಕೋತೀವಿ, ತರಬೇತಿಯನ್ನು ಹೇಗೆ ನೀಡ್ತಾರೆ, ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಾ, ಮತ್ತು ಅವರ ನೇಮಕಾತಿ ಮೂಲಗಳು ಆಂತರಿಕವಾಗಿರ್ಬೋದು ಅಥವಾ ಬಾಹ್ಯವಾಗಿರ್ಬೋದು, ಎಲ್ಲವನ್ನು ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅಂತ. ನೆಕ್ಸ್ಟ್ ಅಧ್ಯಾಯ 7 ನಿರ್ದೇಶನ, ಡೈರೆಕ್ಷನಲ್ಲಿ ನಿರ್ದೇಶನ ಕೊಡು. ನಿರ್ದೇಶನದ ಅರ್ಥ, ನಿರ್ದೇಶನ ಪ್ರಮುಖ ಅಂಶಗಳು, ಮೇಲ್ವಿಚಾರಣೆ ಅಂದ್ರೇನು, ಪ್ರೇರಣೆ ಅಂದ್ರೇನು, ನಾಯಕತ್ವ ಅಂದ್ರೇನು, ಸಂವಹನ ಅಂದ್ರೇನು, ಎಲ್ಲವನ್ನು ಈ ನಿರ್ದೇಶನದ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಅಧ್ಯಾಯ 8 ಕಂಟ್ರೋಲಿಂಗ್, ನಿಯಂತ್ರಣ ಅಂತ ಕರೀತಾರೆ ಕನ್ನಡದಾಗ ನಿಯಂತ್ರಣ ಅಂತ ಕರೀತಾರೆ. ಈ ಅಧ್ಯಾಯದಲ್ಲಿ ಏನು ಮಾಡ್ತೀವಿ? ನಿಯಂತ್ರಣ ಅಂದರೆ ಇದ್ರ ಬಗ್ಗೆ ಅಧ್ಯಯನ ಮಾಡು. ನಿಯಂತ್ರಣದ ಮೀನಿಂಗ್ ಏನು, ನಿಯಂತ್ರಣದ ಅನುಕೂಲತೆಗಳೇನು, ನಿಯಂತ್ರಣದ ಹಂತಗಳು ಯಾವುವು, ಉನ್ನತ ಹಂತ ಯಾವುದು, ಕೆಳ ಹಂತ ಯಾವುದು, ವಿಶ್ಲೇಷಣೆ ಯಾವುದು, ಇವೆಲ್ಲವನ್ನು ಭಾಗ 1ರಲ್ಲಿ ಬರುವಂಥ ಒಟ್ಟು 8 ಚಾಪ್ಟರ್ಗಳಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಭಾಗ 2 ವ್ಯವಹಾರದ ಹಣಕಾಸು ಮಾರುಕಟ್ಟೆ ಅಂತ ಕರೀತಾರೆ. ವ್ಯವಹಾರದ ಹಣಕಾಸು ಮಾರುಕಟ್ಟೆ. ಈ ಇದರಲ್ಲಿ ಅಧ್ಯಾಯ 8 ಅಧ್ಯಾಯಗಳಿಗೆ ಭಾಗ 1ರಲ್ಲಿ ಬರುತ್ತೆ. 9ನೇ ಅಧ್ಯಾಯ ಭಾಗ 2ರಲ್ಲಿ ಬರುತ್ತೆ. ಅದು ಹಣಕಾಸು ನಿರ್ವಹಣೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಹಣಕಾಸು ಅಂದ್ರೇನು, ಹಣಕಾಸು ನಿರ್ವಹಣೆ ಹೇಗೆ ಮಾಡ್ತಾರೆ, ಪ್ರಮುಖ ನಿರ್ಧಾರವನ್ನು ಹೇಗೆ ತಗೋತಾರ, ಬಂಡವಾಳ ರಚನೆಯನ್ನು ಹೇಗೆ ಮಾಡ್ತಾರೆ, ಕಾರ್ಯನಿರತ ಬಂಡವಾಳ ಅಂದ್ರೇನು, ವರ್ಕಿಂಗ್ ಕ್ಯಾಪಿಟಲ್, ಈ ಎಲ್ಲವನ್ನು ವ್ಯವಹಾರದ ಹಣಕಾಸು ಮತ್ತು ಮಾರುಕಟ್ಟೆ, ಬಿಸ್ನೆಸ್ ಫೈನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಚಾಪ್ಟರಲ್ಲಿ ನಾವು ಈ ವಿಷಯದ ಕುರಿತು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಅಧ್ಯಾಯ 10 ಚಾಪ್ಟರ್ ನಂಬರ್ 10 ಹಣಕಾಸು ಮಾರುಕಟ್ಟೆಗಳು, ಫೈನಾನ್ಷಿಯಲ್ ಮಾರುಕಟ್ಟೆ. ಇದರಲ್ಲಿ ಹಣದ ಮಾರುಕಟ್ಟೆ ಅಂದ್ರೇನು, ಬಂಡವಾಳದ ಮಾರುಕಟ್ಟೆ ಅಂದ್ರೇನು, ಸೆಬಿ ಅಂದ್ರೇನು, ಬಂಡವಾಳದ ರಚನೆ ಹೇಗೆ ಮಾಡ್ತತಿ, ಎಲ್ಲವನ್ನು ಹಣಕಾಸು ಮಾರುಕಟ್ಟೆಯಲ್ಲಿ ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಚಾಪ್ಟರಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಅಧ್ಯಾಯ 11 ಮಾರುಕಟ್ಟೆ ನಿರ್ವಹಣೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೀತಾರೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಮಾರುಕಟ್ಟೆ ಅಂದ್ರೇನು, ಮಾರುಕಟ್ಟೆ ನಿರ್ವಹಣೆ ಹೇಗೆ ಮಾಡ್ತಾರೆ, ಮಾರುಕಟ್ಟೆ ಮಿಶ್ರಣ ಅಂದ್ರೇನು, ಈ ಎಲ್ಲವನ್ನು ಈ ಚಾಪ್ಟರಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಗ್ರಾಹಕರ ಸಂರಕ್ಷಣೆ ಚಾಪ್ಟರ್ ನಂಬರ್ 12 ಕನ್ಸ್ಯೂಮರ್ ಪ್ರೊಟೆಕ್ಷನ್. ಅಂದ್ರೆ ಗ್ರಾಹಕರನ್ನು ರಕ್ಷಣೆ ಮಾಡೋಕೆ ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಕಾನೂನುಗಳನ್ನು ಕಾಯ್ದೆಗಳನ್ನು ಜಾರಿಗೆ ತಂದರ, ಅವುಗಳ ಬಗ್ಗೆ ಅಧ್ಯಯನ ಮಾಡೋದು ಯಾವ್ದಂದ್ರೆ ಗ್ರಾಹಕರ ರಕ್ಷಣೆ ಕುರಿತು. ಕನ್ಸ್ಯೂಮರ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಒಂದು ಬಿಸ್ನೆಸ್ ಮಾಡಿರಿ ನಾವು ಕನ್ಸ್ಯೂಮರನ್ನು ಅವರ ನೇತೃತ್ವದಲ್ಲಿ ಇಟ್ಟುಕೊಂಡು
ಅವ್ರ ಮೇಲೆ ಫೋಕಸ್ ಮಾಡಿ ಬಿಸ್ನೆಸ್ಸನ್ನು ಮಾಡ್ತಿರ್ತೀವಿ. ಅವರಿಗೆ ಸಂಬಂಧಪಟ್ಟ ಹಕ್ಕುಗಳು ಯಾವುವು ಎಲ್ಲವನ್ನು ನಾವು ಇಲ್ಲಿ ನೋಡ್ತೀವಿ. ಇವೆಲ್ಲವೂ ಅಷ್ಟೇ ಬಿಸ್ನೆಸ್ ಸ್ಟಡಿಯಲ್ಲಿ ಬರುವಂತಹ ಪ್ರಮುಖವಾಗಿ 12 ಚಾಪ್ಟರ್ಗಳು ನೆನಪಿರಲಿ. 12 ಚಾಪ್ಟರ್ಗಳು ನಿಮಗೆ ಬರ್ತಾವ. ಒಂದೊಂದಾಗಿ ಮುಂದಿನ ತರಗತಿಯಲ್ಲಿ ನಿಮಗೆ ಒಂದೊಂದಾಗಿ ಅಧ್ಯಾಯ 1 ನಿರ್ವಹಣೆ ಸ್ವರೂಪ, ಅದರ ಅರ್ಥ, ಅದರ ಮೀನಿಂಗ್ ಎಲ್ಲವನ್ನು ನಿಮಗೆ ಸಪ್ರೇಟ್ ಕ್ಲಾಸ್ ಮಾಡ್ಕೊತಾ ಹೇಳ್ಕೊತಾ ಹೋಗ್ತೀನಂತ. ಈ PDF ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಂತ SS ಅಕಾಡೆಮಿಯಲ್ಲಿ ಲಭ್ಯ ಇರ್ತೈತಿ. ಮತ್ತು ನಿಮ್ಗೆ ನಂಬರ್ ಸಹ ಡಿಸ್ಪ್ಲೇ ಮಾಡ್ತೀನಿ. ನಿಮ್ಗೆ ಬೇಕಾದ್ರೆ ನಂಬರ್ ತೊಗೊಳ್ಳಿ 7259 ಒಂದು ನಿಮಿಷ 7259300526 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ PDF ಬೇಕಾಯಿತು ಅಂದರೆ, ಉಚಿತವಾಗಿ PDF ಬೇಕಾಯಿತು, ನಮ್ಗೆ ಉಚಿತವಾಗಿ ನೋಟ್ಸ್ ಬೇಕಾಯಿತು ಅಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟನ್ನು ನೀವು ಮಾಡಿದರೆ ನಿಮ್ಗೆ PDF ಬರ್ತೈತಿ. ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, SS ಅಕಾಡೆಮಿ ಅಂತೇಳಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಐತೆ. ಅದನ್ನು ಬೇಕಾದ್ರೆ ನಿಮ್ಗೆ ತಡೆಯಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಸಹ ನೀವು ಈ PDF ನಿಮಗೆ ಅಧ್ಯಯನವನ್ನು ಮಾಡೋಕೆ ಅನುಕೂಲ ಆಗುತ್ತೆ. ಎಲ್ಲ ರೀತಿಯಿರ್ಬೋದು. ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸು ಸಹ PDF ಸಿಗುತ್ತೆ. ಅದಕ್ಕೆ ವಿಷಯಪಟ್ಟಂಥ ಎಲ್ಲ PDFಗಳು ನನ್ನಲ್ಲಿ ಲಭ್ಯ ಇರ್ತದೆ. ಆ ಕಾರಣಕ್ಕಾಗಿ ನೀವು ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗಾಗಲಿ ಅಥವಾ ಯಾವ ವಿದ್ಯಾರ್ಥಿಗಳಾಗಲಿ ಈ ಉಚಿತವಾಗಿ ಸಿಗೋದ್ರನ್ನ ಬೆನಿಫಿಟನ್ನು ನೀವು ಪಡ್ಕೋಬೇಕಂತೇಳಿ ನಮ್ಮ SS ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದು SS ಅಕಾಡೆಮಿ ಅಂದರೆ ಕೇವಲ PUC ವಿದ್ಯಾರ್ಥಿಗಳಿಗಲ್ಲ, ಪ್ರತಿಯೊಂದು ವಿಷಯಕ್ಕೂ ಮಾಹಿತಿಯನ್ನು ಕೊಡ್ತೇವೆ ನಾವು. ಯಾವುದೇ ಅತ್ಯಂತ ಮಹತ್ವ ಇರಲಿ, ರಾಜಕೀಯ ಇರಲಿ ಅಥವಾ ಆಡಳಿತಾತ್ಮಕ ಇರಲಿ ಅಥವಾ ಯಾವುದಾದ್ರೂ ಯೋಜನೆಗಳಿರಲಿ ಅಥವಾ ಎಲ್ಲ ವಿಷಯಗಳ ಕುರಿತು ಅಧ್ಯಯನವನ್ನು ನಮ್ಮ ಅಕಾಡೆಮಿಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ. ಆ ಕಾರಣಕ್ಕಾಗಿ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಈ ವಿಡಿಯೋನ ಶೇರ್ ಮಾಡಿ. ಅಂದ್ರೆ ಮುಂದಿನ ತರಗತಿ ನಡೆಸುವಂಥ ನಾನು ನಿಮ್ಮ ಕಾಮರ್ಸ್ ವಿಭಾಗದ ಲೆಕ್ಚರ್ ಆದಂಥ ಶಿವರಾಜ್ ದೊಡ್ಡಮನಿ. ನನ್ನ ಹೆಸರು SB ದೊಡ್ಡಮನಿ ಅಂತ ಕರೀತಾರೆ, SB ದೊಡ್ಡಮನಿ. ನೀವು ನನ್ನನ್ನು ಈ ನಿಮ್ಗೆ ಇನ್ಸ್ಟಾಗ್ರಾಮ್ ಐಡಿನೂ ಸಹ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಸಹ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಜಾಯಿನ್ ಸಹ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಎಲ್ಲರೂ ಒಳ್ಳೆಯದಾಗಲಿ. ತರಗತಿಗಳು ನಾಳೆಯಿಂದಲೇ ಪ್ರಾರಂಭ.